ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ಗೆ ಇದೇ ವಿಡಿಯೋ ಕ್ಲಿಪ್ಪಿಂಗ್ಸಿಗೆ ವಿಡಿಯೋನ ಎಂಡ್ ಮಾಡಿದ್ದೆ ನೋಡಿರಿ. ಒಂದೇ ಮಾಡಿದರೆ ವಿಡಿಯೋ ಫುಲ್ ಲೆಂತಿ ಆಗ್ತಿತ್ತು, ಹಾಗಾಗಿ ನಾನು ಅಲ್ಲಿಗೆ ಎಂಡ್ ಮಾಡಿದೆ. ಕಂಟಿನ್ಯೂ ಆಗಿರುವಂಥ ವಿಡಿಯೋ ನೋಡಿರಿ. ಇದು ಸಾಧ್ಯ ಆದಷ್ಟು ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಎಣ್ಣೆ ಒಳಗೆ ಶೇಂಗಾ ಚಟ್ನಿ ಹಾಕಿ ಅದಾದ್ಮೇಲೆ ಅನ್ನನ ಹಾಕಿ ಅದನ್ನ ತವಾ ಫ್ರೈ ಥರ ಮಾಡಿದ್ದೆ. ಬೆಸ್ಟಾಗಿತ್ತು ರೀ ಟೇಸ್ಟ್ ಅಂತಲೂ ಕೂಡ. ಸೊ ಬರ್ರಿ ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನೋಡ್ಕೊಂಡು ಬರೋಣ. ಫ್ರೆಂಡ್ಸ, ಊಟ ಅಂಕರು ಆಯ್ತು ನೋಡ್ರಿ. ಈ ಸದ್ಯಕ್ಕೆ ನಾನು ಏನು ಮಾಡಾಕತ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ನಾನೀಗ ಶೇರ್ ಮಾಡ್ಕೊತೀನಿ. ರಾತ್ರಿ ಆಲ್ರೆಡಿ 11 ಗಂಟೆ ಆಗೈತಿ ಟೈಮ, ಬಟ್ ಇವಾಗ ಮಾಡ್ತಾ ಇದ್ದೀನಿ. ಏನು ಅಂದ್ಕೊಳ್ಬೇಡ್ರಿ, ಯಾಕಂದ್ರೆ ಯಾವಾಗ ಏನು ಮಾಡ್ಬೇಕು ಅನ್ಸುತ್ತೆ ಅದು ಮಾಡಿಬಿಟ್ರೆ ಬೆಟರ್ ಅಂತ ಅನ್ಕೋತೀನಿ. ಏನಂತೇಳಿ ಹೇಳ್ತೀನಿ ನಿಮಗೆ. ಇದು ರಾತ್ರಿನೂ ಮಾಡ್ಬೋದು, ಡೇದಾಗೂ ಮಾಡ್ಬೋದು, ಮಧ್ಯಾಹ್ನ ಟೈಮ್ದಾಗೂ ಮಾಡ್ಬೋದು. ಯಾರಿಗೆ ಹೆಂಗೆ ಟೈಮ್ ಸಿಗ್ತೈತಿ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರಾಗಿದ್ರ ಮತ್ತು ಅವ್ರಿಗೆ ಟೈಮ್ ಇಲ್ಲದೇ ಇದ್ರ, ಮಕ್ಕಳ ಜೊತೆಗೆಲ್ಲ ಅವರು ಕೆಲಸ ಮಾಡ್ತಾ ಇದ್ರ ಅಂಥವ್ರಿಗೆ ನೀವು ಯಾವಾಗ ಬೇಕಾದರೂ ನಿಮ್ಮ ಮನೆಗೆ ಸ್ವಲ್ಪ ಜಾಗ ಇತ್ತು ಅಪ್ಪ ಅಂತಂದ್ರೆ ನೀವು ಆರಾಮ್ಸೆ ಮಾಡ್ಕೋಬೋದು. ಅದು ಏನು ಅಂತೇಳಿ ಹೇಳ್ತೀನಿ ಬರ್ರಿ. ಫ್ರೆಂಡ್ಸ, ಇದು ನೋಡ್ರಿ, ಅಕ್ಕಿ ಮಿಕ್ಸಿ ಮಾಡೀನಿ ರೀ. ಸದ್ಯಕ್ಕೆ ನಾನು ಪೇಸ್ಟ್ ಮಾಡೀನಿ. 1 ಗ್ಲಾಸ್ನಷ್ಟು ಅಕ್ಕಿ ನೆನೆ ಇಟ್ಟಿದ್ದೆ. ಇದು ಗ್ಲಾಸ್ ಐತೆ ನೋಡ್ರಿ. ಈ ಗ್ಲಾಸ್ನಾಗೆ 1 ಗ್ಲಾಸ್ನಷ್ಟು ಅಕ್ಕಿ ನೆನೆ ಇಟ್ಟಿದ್ದೆ ನಾನು. ಸುಮಾರು 4 ದಿನ ಆಯಿತು. ಮಾಡಬೇಕಂದ್ರೆ ಆಗಿರಲಿಲ್ಲ, ಬೆನ್ನ ಉಸಿರೋದೆಲ್ಲ ಇಟ್ಕೊಂಡಿತ್ತು ನಿಮ್ಗೆ ಗೊತ್ತಿರುವಂಗೆ. ಸೊ ಹಾಗಾಗಿ ಮತ್ತೆ ಜಾಸ್ತಿ ದಿನ ಬಿಟ್ಟಷ್ಟು ಹುಳಿ ಭಾಳ ಬರ್ತೈತೆ ರೀ. ಇದು ಸಂಡಿಗೆ ಮಾಡ್ಬೇಕಂದ್ರೂ ಈಗ ಅದಕ್ಕೆ ಸ್ವಲ್ಪ ಜಾಸ್ತಿ ತಾಕತ್ತಾಗತ್ತೆ ರೀ, ಹಿಂಗೆ ಜಾಸ್ತಿ ತಿರುಗಬೇಕಲ್ಲ ಅದಕ್ಕಂತೇಳಿ. ಹಪ್ಪಳ ಅಂತಂದ್ರೆ ಸ್ವಲ್ಪ ಪ್ರೆಷರ್ ಕಡಿಮೆ ಇತ್ತು ಕೈಗೆ, ಹಾಗಾಗಿ ಈ ಸದ್ಯಕ್ಕೆ ಅದನ್ನ ನಾನು ಮಾಡ್ತಾಯಿದ್ದೀನಿ. ಮಿಕ್ಸಿ ಮಾಡೀನಿ, ಊಟ ಗೀಟ ಎಲ್ಲನೂ ಆಗೈತಿ. ಈ ಸದ್ಯಕ್ಕೆ ಮಕ್ಕಳು ಮಕ್ಕೋತಾರ. ಈಗ ಇದನ್ನು ಮಿಕ್ಸಿ ಮಾಡೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ ನಾನು ಅಕ್ಕಿ ಹಾಕಿದ್ದೆ ನೆನೆ. ಈ 2-3 ದಿನ ಹಾಕ್ಬೋದು ಫ್ರೆಂಡ್ಸ್, ಪರವಾಗಿಲ್ಲ. 4 ದಿನ ಆದ್ಮೇಲೆ ಇದೊಂದು ಚೂರು ಹಿಟ್ಟು ಬ್ಯಾಸಿಗೆ ನೋಡ್ರಿ ಹುಳಿ ಬಂದಂಗೆ ಆಗೈತಿ, ಬಟ್ ಟೇಸ್ಟಿಯಾಗಿ ಆಗ್ತಾವ್ರಿ ಫ್ರೆಂಡ್ಸ್, ಪರವಾಗಿಲ್ಲ. ಇದ್ರಾಗ ನಾನು 1 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ ನೀರು ತೊಗೊಂಡಿದ್ದೆ. ಆಲ್ರೆಡಿ ನೀರು ಕಾದ್ಮ್ಯಾಗ 1 ಗ್ಲಾಸ್ ಅಷ್ಟು ಸೈಡಿ ತೆಗೆದಿಟ್ಟಿನಿ. ಕೆಲವು ಸಲ ಜಾಸ್ತಿ ಮತ್ತು ನೀರು ಅಂದ್ರೆ ಬೇಕಾಗ್ತದಂದ್ರೆ ಬಿಸಿ ನೀರು ಸೈಡಿಗೆ ಎತ್ತಿ ಇಟ್ಕೊಂಡಿದ್ವಪ್ಪ ಅಂದ್ರೆ ಒಳ್ಳೇದಂತೇಳಿ ಎತ್ತಿಟ್ಕೊಂಡಿನಿ. ಈಗ ಇದ್ರೊಳಗೆ 4 ಗ್ಲಾಸ್ನಷ್ಟು ನೀರು ಇದ್ರೊಳಗೆ ಅದಾವೆ ನೋಡ್ರಿ ಫ್ರೆಂಡ್ಸ್. 4 ಗ್ಲಾಸ್ ನೀರು ಈ ಬೊಗಣ್ಯಾಗ ಅದಾವು. ಈಗ ಇದನ್ನು ಅಕ್ಕಿ ಇದೇನು ಹಿಟ್ಟು ಹಾಕ್ತಾ ತಿರುಗಬೇಕ್ರಿ. ಒಂದು ಕೈ ಹಿಟ್ಟು ಹಾಕಬೇಕು, ಒಂದು ಕೈ ತಿರುಗಬೇಕು. ಇರ್ಲಿಕ್ಕಪ್ಪ ಅಂದ್ರೆ ಹಿಟ್ಟು ಗಂಟಾಗಿ ಬಿಡ್ತೈತ್ರಿ ಫ್ರೆಂಡ್ಸ್, ಅದಕ್ಕಂತೇಳಿ ಈಗ ನಾನೇ ಮಾಡ್ತೀನಿ. ಈಗ ಇದು ನೀರು ಕುದಿ ಬಂದ ನೋಡ್ರಿ. ಇದಕ್ಕೆ ಏನೇನು ಹಾಕ್ತೀನಪ್ಪ ಅಂದ್ರೆ ಉಪ್ಪು, ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್. ಈ ಸದ್ಯಕ್ಕೆ ಉಪ್ಪನ್ನು ನಾವು ಇದ್ರೊಳಗೆ ಹಾಕ್ಬಿಡ್ತೀನಿ ರೀ. ಇದಕ್ಕೆ ತಕ್ಕಂಗೆ ಹಾಕ್ರಿ ನೀವು. ಈ ಉಪ್ಪು ಇದ್ರೊಳಗನೆ ಹಾಕಿಬಿಡ್ತೀನಿ. ಜೀರಿಗೆನ ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಜೀರಿಗೆನ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಆಮೇಲೆ ಹಾಕ್ತೀನಿ. ಈಗ ಹಾಕ್ತಾ ತಿರುಗಬೇಕು. ನನಗೆ ಕೈನಾಗಲ್ಲ, ಒಂದ ಕೈಯಾಗ ಒಂದು ಕೈಯಾಗ ಹಿಟ್ಟು ಹಾಕ್ತಾ ಒಂದು ಕೈಯಾಗ ಈ ಥರ ನಾನು ಕಲಿಸ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ. ಸೊ ಇದು ಹಿಟ್ಟು ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಗೋ ಥರ ಅಂತ ಅನಿಸಿತು. ಈಗ ಇದೇನು ಜಾರ್ನಾಗ ಐತೆ ನೋಡ್ರಿ, ಇದೇ ಜಾರ್ನಾಗ ನಾನು ನೋಡ್ರಿ ಮೊದಲು ಒಂದು ಸ್ವಲ್ಪ ನೀರು ಹಾಕಿನಿ. ಕರೆಕ್ಟಾಗಿ 5 ಗ್ಲಾಸ್ ನೋಡ್ರಿ. 1 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಬೇಕೇ ಬೇಕಾಗ್ತಾವೆ ನೋಡ್ರಿ ಫ್ರೆಂಡ್ಸ್. 1 ಗ್ಲಾಸ್ ಎಕ್ಸ್ಟ್ರಾ ಯಾಕೆ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಅಂದ್ರೆ ಒಮ್ಮೊಮ್ಮೆ ಜಾಸ್ತಿ ಅಳಸಾಗಿಬಿಡುತ್ತಪ್ಪ ಅಂದ್ರೆ ಹಪ್ಪಳ ನಮ್ಗೆ ಹಾಕಕ್ಕೆ ಬರಲ್ಲ. ಹಾಕಿದ್ರೂ ರಿಟರ್ನ್ ನಾವು ತಕ್ಕೋಬೇಕಂದ್ರೆ ಹೈರಾಣ ಆಗ್ತದೆ, ಅದಕ್ಕಂತೇಳಿ. ಹಾಗಾಗಿ ನೀವು ನೋಡ್ಕೋರಿ ಫ್ರೆಂಡ್ಸ್. ಒಂದೊಂದು ಅಕ್ಕಿ ನೀರು ಹಿಡಿತಾವೆ, ಒಂದೊಂದು ಅಕ್ಕಿ ನೀರು ಹಿಡಿಯಲ್ಲ. 4 ಗ್ಲಾಸಿಗೆ ಒಂದೊಂದು ಕರೆಕ್ಟಾಗಿ ಬಿಡ್ತಾವೆ ಅಕ್ಕಿ. ಸೊ ಇದು ನಾನು ಆಲ್ರೆಡಿ ಈಗ ಬಾದಿನ ನೆನೆಸಿದಕ್ಕಾಗ್ತೋ ಏನೋ ನೀರು 5 ಗ್ಲಾಸ್ ಕರೆಕ್ಟಾಗಿ ಹಿಡಿತು ನೋಡ್ರಿ. ನೀವು ಮೊದಲು 4 ಗ್ಲಾಸ್ನಷ್ಟು ಬೊಗಣ್ಯಾಗಿಟ್ಟು ಹಿಟ್ಟು ಹಾಕಿದ ಮ್ಯಾಗ ಆಮೇಲೆ ನಿಮ್ಮದು ಗಟ್ಟಿ ಯಾವ ಥರ ಬರ್ತಾ ಕೈಯಾಗ ಹದ ಸಿಗುತ್ತೆ ರೀ ಫ್ರೆಂಡ್ಸ್ ನಿಮ್ಗೆ. ಅದ್ರ ಮ್ಯಾಗ ನೀವು ಮತ್ತೆ ನೀರು ಹಾಕ್ಕೊಳ್ಳೋದು ಬಿಡೋದು ಡಿಸಿಷನ್ ತೊಗೋರಿ. ಆರಾಮಾಗಿ ಯಾರು ಫಸ್ಟ್ ಟೈಮ್ ಮಾಡ್ತಿದ್ರು ಅವ್ರಿಗಿದು ಬರ್ತದೆ ರೀ ಫ್ರೆಂಡ್ಸ್. ಇದು ನೋಡಿರಿ, ಇದು ಸದ್ಯ ಚಟಪಟ ಅಂತೇಳಿ ಇದು ಕುದಿಬೇಕು ನೋಡ್ರಿ. ಹಿಂಗೆ ತಿರ್ಕೊಂತಾನೆ ಇರ್ಬೇಕು. ಇಲ್ಲಿ ಕೆಳಗಡೆ ಒತ್ತಿತ್ತಂದ್ರೆ ಮ್ಯಾಗೆಲ್ಲ ಬ್ಲ್ಯಾಕ್ ಕಲರ್ ಬಂದುಬಿಡ್ತೈತಿ. ಇದೊಂದು 10-12 ನಿಮಿಷ ಕುದಿಬೇಕು ನೋಡ್ರಿ ಫ್ರೆಂಡ್ಸ್. ನೀರು ಒದ್ಯಾಡತ್ನಾಗ ಹಾಕಿವಲ್ಲ, ಹಾಗಾಗಿ ನಮ್ಗೆ ಟೈಮ್ ಭಾಳ ತೊಗೊಳಂಗಿಲ್ಲ ರೀ ಫ್ರೆಂಡ್ಸ್. ನೀರು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಹಾಕಿದ್ವಿ ಅಂದ್ರೆ ಜಾಸ್ತಿ ಹೊತ್ತು ತೊಗೊಳ್ತೈತಿ. ಈಗೇನು ಇದನ್ನು
ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಇದು ಕುದಿಬೇಕು ರೀ, ಚಟಪಟ ಕುದಿಬೇಕು. ಇವಾಗ ಹಿಟ್ಟು ಕುದ್ದೈತ್ರಿ. ಇವಾಗ ಏನೈತಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೋತೀನಿ ನೋಡಿರಿ ಫ್ರೆಂಡ್ಸ. ಹಿಟ್ಟು ಇಷ್ಟು ಬೆಳ್ಳಗೈತೆ ನೋಡಿರಿ ಇದು. ಮತ್ತು ಜೀರಿಗೆ ಹಾಕೊಂಡ್ಮ್ಯಾಗ ಒಂಚೂರು ಯೆಲ್ಲೋ ಕಲರಿಗೆ ಬರ್ತೈತೆ ನೋಡಿರಿ. ಬಟ್ ನಾವು ಇದನ್ನು ಕುರುಡಿಗೆ ಮಾಡ್ಕೊಂಡಿದ್ದೀವಪ್ಪ ಅಂದ್ರೆ ಮಸ್ತ್ ವೈಟ್ ಅಂದ್ರೆ ವೈಟ್ ಕಲರ್ ಬರ್ತಿದ್ವು ನೋಡಿರಿ. ಈಗ ಇನ್ನೊಂದು 5 ನಿಮಿಷ ಜೀರಿಗೆ ಹಾಕಿದ್ಮ್ಯಾಗ ಜಾಸ್ತಿ ಹೊತ್ತೇನ ಕುದಿಸೋದು ಬ್ಯಾಡ್ರಿ, ಯಾಕಂದ್ರೆ ಭಾಳ ಯೆಲ್ಲೋ ಕಲರಿಗೆ ಬಂದುಬಿಡ್ತಾವೆ ಹಪ್ಪಳ, ಅದಕ್ಕಂತೇಳಿ ಒಂದು 5 ನಿಮಿಷ ರೀ. ಈಗ ಆಲ್ರೆಡಿ 6-7 ನಿಮಿಷ ಕುದ್ದೈತಿ ಈಗ ಇದು. ಸೊ ಜೀರಿಗೆ ಹಾಕಿದ್ಮೇಲೆ ಈ ಕಲರ್ ಚೇಂಜ್ ಆಗುತ್ತೆ ರೀ ಫ್ರೆಂಡ್ಸ್. ಇದು ನಮಗಿದು ನನಗೆ ಮಾಡಿ ರೂಢಿ ಆಗಿಬಿಟ್ಟೈತೆ ರೀ ಹಿಟ್ಟು ಕುದಿಸಿ. ಹಾಗಾಗಿ ನನಗೆ ಕಣ್ಣು ಅಳತಿಯೊಳಗನೆ ಗೊತ್ತಾಗ್ತದೆ. ನಿಮ್ಗೆ ಹಿಟ್ಟು ಕುದ್ದೈತೆ ಇಲ್ಲ ಅನ್ನೋದು ಯಾವ ಥರ ತಿಳ್ಕೊಬೇಕಪ್ಪ ಅಂತಂದ್ರೆ, ಈ ಥರ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಇದು ಈ ಥರ ಕುದಿಯೋ ಹಿಟ್ಟು ತೊಗೋಬೇಕ್ರಿ. ಒಂದು ತಾಟ್ನ್ಯಾಗ ನೀರು ಹಾಕೋಬೇಕು ಫ್ರೆಂಡ್ಸ್. ನೀರು ಹಾಕ್ಕೊಂಡು ಈ ಥರ ನಾವು ಹಿಟ್ಟನ್ನು ಹಾಕೋಬೇಕು. ಹಿಟ್ಟು ಮೇಲ್ಗಡೆ ಈ ಥರ ತೇಲ್ಬೇಕು ನೋಡಿರಿ, ಎಲ್ಲ ಒಂದೇ ಜೀವಾಗಿ ತೇಲ್ಬೇಕು. ಅಕಸ್ಮಾತ್ ಹಿಟ್ಟು ನೀವು ಈ ಥರ ಹಾಕಿದ್ರಿ ನೋಡಿರಿ, ಈ ಥರ ಆಗಿಲ್ಲ ಅಂತಂದ್ರೆ ಹಿಟ್ಟಿನ ಕುದ್ದಿಲ್ಲ ಅನ್ನಂಗೆ. ಇದು ಹಿಟ್ಟು ನೋಡಿರಿ ಈ ಥರ ಇದೆಲ್ಲ ಒಂದೇ ಲೆವೆಲ್ ಆಗಿ ಬಂದೈತೆ ನೋಡಿರಿ. ಅಕಸ್ಮಾತ್ ಹಾಕುವಾಗ ಹಿಟ್ಟು ಕುದ್ದಿಲ್ಲ ಅಂತಂದ್ರೆ ಈ ಥರ ಆಗಲ್ಲ ರೀ ಫ್ರೆಂಡ್ಸ್, ಅದೆಲ್ಲ ಹಿಂಗೆ ಸ್ಪ್ರೆಡ್ ಆಗಿಬಿಡ್ತೈತಿ, ಇಲ್ಲ ಕೆಳಗಡೆ ಹೋಗಿ ಕುಂಡಿರ್ತೈತಿ. ಈ ಥರ ಮೇಲ್ಗಡೆ ತೇಲಂಗ ನೀವು ಟ್ರೈ ಮಾಡಿರಿ. ಹಂಗೆ ಕುದೀತಾ ನೀವು ಹಾಕ್ತಾ ನೋಡಿರಿ, ನೀರು ಚೇಂಜ್ ಮಾಡಿ ಈ ಥರ ಮ್ಯಾಗ್ ಅದು ಎಲ್ಲ ಹಿಟ್ಟು ಮ್ಯಾಗ್ ತೇಲೋವರೆಗೂ ನೀವು ಕುದಿಸ್ಬೇಕಾಗ್ತದೆ. ಇದು ಸಿಂಪಲ್ ಟ್ರಿಕ್, ನೀವು ಅರ್ಥ ಮಾಡ್ಕೊತೀರಿ. ಯಾರಿಗೂ ಏನೂ ಗೊತ್ತೇ ಇಲ್ಲಪ್ಪ ನಾವು ಫಸ್ಟ್ ಟೈಮ್ ಮಾಡ್ತೀನಿ ಅಂದರೂ ಕೂಡ ಇದನ್ನು ನೀವು ಫಾಲೋ ಮಾಡಿರಿ, ನಿಮ್ಗೆ ಮಸ್ತಾಗಿ ಹಪ್ಪಳ ಬರ್ತಾವೆ. ಇವಾಗ ನೋಡಿರಿ ಫ್ರೆಂಡ್ಸ, ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋತೀನಿ. ನೀವು ಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಇರ್ತದೆ ನೋಡಿರಿ, ಅದ್ರದ್ದು ಒಂದು ಪೇಸ್ಟನ್ನು ಕೂಡ ನೀವು ಮಿಕ್ಸಿ ಮಾಡಿ ನೀವು ಹಾಕೋಬೋದು ನೋಡಿರಿ ಫ್ರೆಂಡ್ಸ್. ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ. ನೀವು ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇದನ್ನು ಕೂಡ ನೀವು ಫ್ರೈ ಮಾಡಿ ಹಾಕೋಬಹುದು, ಚೆನ್ನಾಗಿರ್ತೈತೆ ರೀ. ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿರಿ ಎಷ್ಟು ಮಸ್ತಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಗ್ರೀನ, ಯೆಲ್ಲೋ ಮತ್ತು ವೈಟ್ 3 ಕಾಂಬಿನೇಷನ್ನ ಒಂದಾಗಿ ಹಪ್ಪಳದ ತೆಗೈತಿ ಸದ್ಯಕ್ಕೆ. ಇದನ್ನ ಈ ಥರದ್ದು ನಾನು ಅರ್ಬಿ ಹಾಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ನೀವು ಬೇಕಾರೆ ಪೇಪರ್ ಹಾಳೆಯಾಗೂ ಹಾಕ್ಬೋದು. ಪೇಪರ್ ಹಾಳೆಕಿನ್ನ ಇದೇ ಥರ ಮಾಡೋದು ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಬಟ್ ನಿಮಗೆ ಯಾವ ಥರ ಅನುಕೂಲ ಆಗುತ್ತಾ ನೀವು ಆ ಥರ ಮಾಡಿರಿ. ನಾನೇನೈತಿ ಸ್ವಲ್ಪ ಸಣ್ಣ ಹಾಕ್ತೀನಿ ರೀ, ಜಾಸ್ತಿ ದೊಡ್ಡವೇನು ಹಾಕಕ್ಕೆ ಹೋಗಲ್ಲ. ಸೊ ಈ ಥರ ನಾನು ಇದೆಲ್ಲ ಅರ್ಬಿ ಮ್ಯಾಗ ಹಾಕಿಬಿಡ್ತೀನಿ ರೀ ಫ್ರೆಂಡ್ಸ. ಈ ಥರ ನಾನು ವೇಲ್ ಮ್ಯಾಗ ಎಲ್ಲನೂ ಹಾಕಿ ನೋಡಿರಿ, ಸಖತ್ ಟೇಸ್ಟಿ ಆಗೈತಿ. ಖಾರ ಹುಳಿ ಎಲ್ಲ ನಮೂನಿನೂ ಆಗೈತೆ ನೋಡಿರಿ. ನೀವು ಇದ್ರೊಳಗೆ ಬೇಕಿತ್ತಪ್ಪ ಅಂದ್ರೆ ಟೊಮೆಟೊ ಏನಿರುತ್ತೆ ನೋಡಿರಿ, ಟೊಮೆಟೊನ ಮಿಕ್ಸಿ ಮಾಡಿ ಟೊಮೆಟೊ ಪ್ಯೂರಿ ಮಾಡಿ ಹಸಿ ಟೊಮೆಟೊನೇ ನೀವೆಲ್ಲ ಅದು ಹಿಟ್ಟು ಕುದಿಸ್ಕೊಂಡು ಕೆಳಗಡೆ ಇಳಿಸ್ಕೊಳ್ಳುವಾಗ ನಾವು ಹೆಂಗೆ ಇವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದು ನೋಡಿರಿ, ಆ ಥರ ಪೇಸ್ಟನ್ನು ಆಗಿರ್ಬೋದು, ಒಣ ಮೆಣಸಿನ್ಕಾಯಿ ಆಗಿರ್ಬೋದು ಹಾಕಿ ಹಸಿ ಟಮಾಟಿನೂ ಕೂಡ ನೀವು ಅದೇನು ಮಿಕ್ಸಿ ಮಾಡ್ಕೊಂಡಿರ್ತಿರಲ್ಲ ಪ್ಯೂರಿನ, ಅದನ್ನು ಕೂಡ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಬೋದು. ಕಲರ್ಫುಲ್ಲಾಗಿ ಚೆನ್ನಾಗಿ ಬರ್ತಾವೆ ರೀ, ಟೇಸ್ಟೂ ಕೂಡ ಮಸ್ತ್ ಬರ್ತಾವೆ. ನನಗೆ ಆ ಥರದ್ದು ಇಲ್ಲ, ಯಾಕಂದ್ರೆ ನನಗೆ ಆಲ್ರೆಡಿ ಇದು ಹಿಟ್ಟು ಹುಳಿ ಬಂದಿರೋದ್ರಿಂದ ಇದೇ ಥರನೇ ಇರಲಿ ಅಂಥೇಳಿ ಸ್ವಲ್ಪ ದಿಪ್ಪಾಗಿ ಹಾಕಿನಿ. ನೀವು ನೋಡ್ತಿರ್ಬೋದು ನೀವೀಗ. ಈಗ ನಾನು ಪ್ಯಾನಿನ ಗಾಳಿಗೆ ನೈಟ ಮಾಡಿ ನೋಡಿರಿ. ಪ್ಯಾನಿನ ಗಾಳಿಗೆ ಈಗ ಬ್ಯಾಸ್ಗಿರೋದ್ರಿಂದ ಆರಾಮ್ಸೆ ಇಲ್ಲೇ ಒಂದೇ ಜಾಗಿನಾಗೂ ಒಣಗ್ತಾವೆ. ಬಟ್ ಒಂದು ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಆಮೇಲೆ ನಾನು ಹೊರಗಡೆ ಹೋಗಿ ಬಿಸಿಲಿಗೂ ಕೂಡ ಇಟ್ಕೋಬೋದು. ಈ ಥರ ಆಗಿದ್ದಾವೆ ನೋಡಿರಿ ಫ್ರೆಂಡ್ಸ, ಚೆನ್ನಾಗಿ ಬಂದಿದ್ದಾವೆ. ಹಾಕಿನಿ ಸದ್ಯಕ್ಕೆ ನೋಡೋಣ ಬರ್ತಾವೆ. ಹಿಟ್ಟು ಸರಿಯಾಗಿ ಒಟ್ಟು ನಾವು ಚಟಪಟ ಅನ್ನಂಗೆ ಇಟ್ಟು ಕುದಿಸಿದ್ವಪ್ಪ ಅಂದ್ರೆ ನಾವು ದಪ್ಪರ ಹಾಕಲಿ ಸಣ್ಣರ ಹಾಕಲಿ ಬಂದೇ ಬರ್ತಾವೆ. ಸೊ ನೋಡಿರಿ ಫ್ರೆಂಡ್ಸ್, 1 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕಿ ನೋಡಿರಿ ಫ್ರೆಂಡ್ಸ್. ಬೇಕಾದ್ರೆ ಇನ್ನೊಂದು ಅರ್ಧ ಗ್ಲಾಸನ್ನು ಕೂಡ ನೀರು ಹಾಕ್ಕೊಂಡ್ರು ಅಡ್ಡಿ ಇಲ್ಲ. ಈ ಥರ ಟ್ರೈ ಮಾಡಿರಿ ನೀವು ಕೂಡ. ಬಟ್ ಇದು ಹೆಂಗೆ ಬಂದು ಏನು ಬಂದು ಅಂತೇಳಿ ನಿಮ್ಗೆ ನೆಕ್ಸ್ಟ್ ಆದಾಗ ಇದನ್ನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇಲ್ಲ ಮನೆಯಾಗ ಕಿಡಿಗೇಡಿ ಕಿರಿಷ್ಣ ನೋಡ್ರಿ, ಅವ್ನಿಗೆ ಈ ಥರ ಹಿಟ್ಟು ಹುಳಿ ಇರುತ್ತಲ್ಲ ಅವ್ನಿಗೆ ಭಾಳ ಇಷ್ಟ ಆಗುತ್ತೆ ರೀ. ಆ ಮನೆಗಿದ್ದ ನೀವು ನೋಡಿರ್ತೀರಿ, ಮಸ್ತ್ ಎಂಜಾಯ್ ಮಾಡ್ಕೊಂಡು ತಿನ್ನಕತ್ತಾನ. ಊಟ ಮಾಡಿದ್ರು ನೋಡ್ರಿ, ತಳಕ ಸ್ವಲ್ಪ ಒತ್ತಿದ್ದನ್ನು ಒತ್ತಿಲ್ ಬಿಡ್ರಿ, ಆದರೂ ಸ್ವಲ್ಪ ಗಂಟು ಬಿರುಸು ಇರುತ್ತಲ್ಲ ಅದನ್ನು ಕೆಬರು ತಿಂತಾನೆ. ನಾವು ಹಿಂಗೆ ಮಾಡ್ತಿದ್ವಿ ಬಿಡ್ರಿ, ಅವನಿಗೆ ಹೇಳೋದೇನು. ಚಲೋ ಆಗೈತೆ, ಮಸ್ತಾಗೈತೆ. ಏನಾದ್ರು ಕಮ್ಮಿ ಬಿದ್ದೈತೇನು? ಬಿದ್ದಿಲ್ಲ, ಎಲ್ಲ ಸೂಪರಾ. ಮತ್ತು ಕೈ ಮಾಡಿ ತೋರಿಸ್ಬಿಡಿ ಎಲ್ಲರಿಗೆ.
ಸೂಪರ್ ರೀ ಫ್ರೆಂಡ್ಸ್ ಅಂತೇಳಿ ಬಾ ಇಲ್ಲ ಮಾವಾಡ ಚಂದಾಗ ಮಾತಾಡಬೇಕು. ದೊಡ್ಡವಕ್ಕಿ ಇಲ್ಲಿ ಬರ್ತಾ ಹಿಂಗೆ ಮಾಡಿದ್ರೆ ಏನು ಕೊಡ್ಸಲ್ಲ ನೋಡಿ ಇನ್ನು ಮ್ಯಾಗ ನಿಂಗೆ ನಾನು ಪೇಮೆಂಟ್ ಬರೋಣ ಬೇಕಾ ಬೇಡ ಮಾತಾಡು. ಹಾಯ್ ಫ್ರೆಂಡ್ಸ್ ಅಂತೇಳು, ಲೈಕ್ ಮಾಡಿರಿ, ವಿಡಿಯೋ ಇಷ್ಟ ಆಗಿದ್ರ ಅಂತೇಳು. ಹಾಂ ಮುಂದೆ ಗೊತ್ತಿಲ್ಲನ ಏನು ಗೊತ್ತೈತಿ ಹೇಳು. ಶೇರ್ ಮಾಡಿರಿ, ಮುಂದೆ ಮತ್ತು ಕಮೆಂಟ್ ಮಾಡಿರಿ. ಸಣ್ಣವಿದ್ದಾಗ ಹೇಳ್ತೀನಿ ರೀ, ಬಡ ಹೇಳ್ತಿದ್ದ. ಈಗ ರೂಢ ತಪ್ಪಿಟ್ಟೈತಿ ಮಗನಿಗೆ, ಅಭ್ಯಾಸ ಕಡೆ ಬಿದ್ದ ನೋಡ್ರಿ. ಹಂಗಾಗಿ ನಾನು ಮತ್ತು ಮಕ್ಳಿಗೆ ಅದು ಇಂಪಾರ್ಟೆಂಟ್ ಅಂತೇಳಿ ಆ ಕಡೆ ಲಕ್ಷ ಕೊಡೋಕೆ ಹಚ್ಚೀನಿ. ಹಂಗಾಗಿ ವಿಡಿಯೋದು ನಾನು ಒಬ್ಬೇಕಿಂದ ನೋಡ್ಕೋತೀನಿ. ನಿಮಗೂ ಬೇಜಾರು ಆಗ್ತಿರ್ಬೋದು ನೋಡಿರಿ ಫ್ರೆಂಡ್ಸ. ಇವನ್ ತೊದಲು ಮಾತ್ರ ಸಣ್ಣವ ಇದ್ದಾಗಿಂದು ವಿಡಿಯೋಗಳು ಲಿಂಕ್ ಕಮ್ಯುನಿಟಿ ಟ್ಯಾಬ್ಲೆಟ್ ಅದಾವ್ರಿ ಫ್ರೆಂಡ್ಸ. ಈ ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ಜೀವ ಒಲ ಅನ್ಸುತ್ತೆ ಅಂದ್ರೆ ಆಪ್ಷನ್ ಇಲ್ಲ, ತೊಗೊಳ್ಳೇಬೇಕಾ. ಹಾಗೆ ಬೆನ್ನಿಗೆ ಒಂದು ಸ್ವಲ್ಪ ಜೆಲ್ ಐತ್ರಿ ಹಚ್ಕೊಳೋದು. ಕಾವು ಕುಟ್ಕೋರಿ ಇಲ್ಲಿಗೆ ಬರಪಿಲೆ ತಿಕ್ಕೋರಿ ಅಂತ ಹೇಳಿದಾರ. ಸ್ವಲ್ಪ ಬೆನ್ನಾಗ ಇನ್ನೂ ಸ್ವಲ್ಪ ಏನೈತಿ, ಆದರೆ ಈಗ ಬರಪ್ ತಿಕ್ಕೊಳೋದಕ್ಕಿಂತ ಬೆಟ್ರ ಈ ಸದ್ಯಕ್ಕೆ ಅದು ಜೆಲ್ ಹಚ್ಕೊಂಡು ಗುಳಿಗೆ ತೊಗೊಂಡು ಗಪ್ಪತ್ತು ಮುಕ್ಕೊಳೋದು ನೋಡ್ರಿ ಫ್ರೆಂಡ್ಸ್. ಆದರೂ ಇದು ಮಾಡೀನಿ ಕಾರ್ಬಾರ. ನನ್ನ ಮಗ ಹೇಳತ್ತಾನ ರೀ, ಈಗ ಯಾಕೆ ಮಾಡತ್ತಿ ಮಮ್ಮಿ, ಓಲ್ ಬಿಡು ಅಂತೇಳಿ. ಹೌದಿಲ್ಲಪ್ಪ, ಕಾಳಜಿ ಮಾಡ್ತಾನೆ ರೀ ಮುದ್ದು ಮಗ ನನ್ನ ಮಗ. ಗುಳಿಗೆ ತೊಗೋತೀನಿ ರೀ. ಇವಾಗ ಬಾಂಡೆ ಒಳಗೆ ಇಟ್ಟಿನ್ರಿ, ತಿಕ್ಕಬೇಕು. ಟೈಮ್ ಆಲ್ರೆಡಿ 12 ಗಂಟೆ ಆಗಕ್ಕೆ ಬಂದೈತಿ. ಈಗ ಸದ್ಯಕ್ಕೆ ಪೇಷನ್ಸ್ ಇಲ್ಲ. ಇವಾಗ ಬೆಳಿಗ್ಗೆನೇ ಇದನ್ನೆಲ್ಲ ಮಾಡ್ಕೋತೀನಿ ಎದ್ದು. ಸೊ ಈಗ ಚಾಕ್ಲೇಟ ಮಕ್ಕಳಿಗೆ, ಡೈರಿ ಮಿಲ್ಕ ಬಾಯ್ ಕೈಗೆ ಐತ್ರಿ ಟ್ಯಾಬ್ಲೆಟ್ ತೊಗೊಂಡು. ಅದಕ್ಕಂತೇಳಿ ಅವಳಿಗೆ ಕೊಡ್ತೀನಿ. 10% ನಾ ತಗೋತೀನಿ, 90% ಮಕ್ಕಳಿಗೆ. ಅವ್ರು ನಾ ಏನಾದ್ರು ತಂದು ಕೊಡ್ತೀನಪ್ಪ ಅಂದ್ರೆ ನನಗೂ ಶೇರ್ ಮಾಡ್ತಾರೆ ಫ್ರೆಂಡ್ಸ್. ನಿಜ ಭಾಳ ಪ್ರೀತಿ ಮಾಡ್ತಾರೆ ನನ್ನ ಮಕ್ಕಳು. ಒಂದೆಲ್ಲೋ ಕಳ್ಕೊಂಡಿನಿ ಅಂತಂದ್ರೆ ಒಂದೆಲ್ಲೋ ಪಡ್ಕೊಂಡಿನಿ, ಅದೊಂದು ಖುಷಿ ಐತಿ. ಎಲ್ಲ ಒಂದೇ ಥರ ಇತ್ತಪ್ಪ ಅಂತಂದ್ರೆ ನನ್ನ ಜೀವನ ಯಾವಾಗೋ ಎಂಡ್ ಆಗಿಬಿಡ್ತಿತ್ತು. ಅದು ನನ್ನ ಮಕ್ಕಳಿಂದನೇ ಸದ್ಯಕ್ಕೆ ನನ್ನ ಜೀವನ ಫ್ರೆಂಡ್ಸ. ಅವ್ರನ್ನ ನೋಡಿನೇ ಬದುಕಬೇಕು, ನಾ ಇನ್ನೂ ಏನೋ ಮಾಡಬೇಕು ಅನ್ನೋದು ನನಗೆ ಖುಷಿ ಕೊಡ್ತೈತಿ ನೋಡ್ರಿ ಫ್ರೆಂಡ್ಸ್. ಕೆಲವು ಸಂದರ್ಭದೊಳಗೆ ಏನೇನೋ ಕಷ್ಟಗಳು ಇರ್ತಾವ, ಬಟ್ ಅದನ್ನ ಮರ್ಸೋಕೆ ಮಕ್ಕಳು ಇರ್ತಾರೆ. ಇದು ಇದೇ ಇಲ್ರಿ ಫ್ರೆಂಡ್ಸ್, ಈ ಫ್ರಿಜ್ನಾಗ ಇಡಲ್ಲ. ಕಾಯತೆ ಚುಕ್ಕ 10%. ಇಲ್ಲೇ ಬಾರೋ. ಓಕೆ, ವಿಡಿಯೋ ಹೆಂಗೆ ಅನ್ಸಿತ್ತು ಅಭಿಪ್ರಾಯನ ತಿಳಿಸ್ರಿ. ಅವು ಹೆಂಗೆ ಬಂದು ಏನಂತೇಳಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದೊಳಗೆ ನೋಡಕ್ಕೆ ಸಿಗುತ್ತಾ. ಧನ್ಯವಾದಗಳು ಇಷ್ಟೊಂದು ಪ್ರೀತಿಯಿಂದ ವಿಡಿಯೋ ನೋಡಿ ಸಪೋರ್ಟ್ ಮಾಡೋಂಥ ಪ್ರತಿಯೊಬ್ಬರು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ಬಾಯ್.